ರಾಕ್ಲೈನ್ ಸರ್, ಈ ಸಿನಿಮಾ ಇದೇ ಡೇಟ್ಗೆ ರಿಲೀಸ್ ಆಗ್ಬೇಕು ಅಂತಕ್ಕಂಥದ್ದು ಲಾರ್ಡ್ ಶಿವ ಏನಾದ್ರು ನಿಮ್ ಕನ್ಸಲ್ಲಿ ಬಂದು ಹೇಳಿದ್ರ ಹೇಗೆ, ಅಥವಾ ಕಾಕತಾಳೀಯನ ಅಂತ? ಏನಕ್ಕೆ ಅಂತಂದ್ರೆ, ಸಿನಿಮಾದಲ್ಲಿ ನಂದಿಕೋಲು ಅಂತಕ್ಕಂಥ ಒಂದು ಊರಲ್ಲಿ ಜಾತ್ರೆ ನಡೆಯೋದ್ರ ವಿಚಾರವಾಗಿ ಕಾನ್ಸೆಪ್ಟ್ ಇದೆ. ಸೊ ಬೆಂಗಳೂರಿಗೆ ಕೂಗಾಳ್ತದಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರದ ಹತ್ರ ಇರೋ ನಂದಿಯಲ್ಲಿ ಕೂಡ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಪ್ರಸ್ತುತ. ಈಗ ನಾಳೆ ಅಲ್ಲಿ ರಥೋತ್ಸವ ಇದೆ, ಹಂಗಾಗಿ ಲಿಂಕ್ ಆಗ್ತಾ ಇದೆ. ಇವತ್ತು ಶಿವರಾತ್ರಿ ಬೇರೆ, ಪಕ್ಕದಲ್ಲಿ ಶಿವಣ್ಣ ಇದ್ದಾರೆ. ನನಗೆ ಅದು ಗೊತ್ತಿಲ್ಲ, ನೀವೆಲ್ಲ ಯಾವ್ಯಾವ ಥರ ತಿಳ್ಕೊತೀರ. ಒಂದು ಚಿತ್ರ ಮುಹೂರ್ತ, ಇಲ್ಲ ಒಂದು ಚಿತ್ರ ಬಿಡುಗಡೆ, ಇಲ್ಲ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅವತ್ತು ಬೆಳಿಗ್ಗೆ ಹೋಗಿ ನಾನು ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಯತ್ನ ಮಾಡ್ಕೋತೀನಿ. ಇದರಿಂದ ನಾನು ಮಾಡಬೇಕು, ನನಗೆ ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದಾದರೆ ನನ್ನ ಮುಂದೆ ಒರೆಸಿ, ಇಲ್ಲಾಂದರೆ ಬೇಡ ನನಗೆ ಅನ್ನೋ ಮಾತನ್ನು ನಾನು ದೇವರ ಪ್ರಾರ್ಥನೆ ಮಾಡಿಕೊಂಡೆ ನಾನು ಶುರು ಮಾಡೋದೆಲ್ಲ. ಅದು ಗೊತ್ತಿಲ್ಲ ನನಗೆ, ಯಾರೋ ಇಲ್ಲ ಈ ಡೇಟ್ ಮಾಡ್ಬಿಡೋಣ ಈ ಥರ ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ನನಗೆ. ಬಂದಾಗ ಮಾಡಿದ್ದೀನಿ. ಮುಹೂರ್ತ ರಿಲೀಸು ಅಷ್ಟೇ. ನಾನು ಹೆಚ್ಚು ಕಮ್ಮಿ ಒಂದು 25-26 ವರ್ಷದಿಂದ ವರ್ಷದ ಕೊನೆ ದಿನ, ವರ್ಷದ ಮೊದಲನೇ ದಿನ ಧರ್ಮಸ್ಥಳದಲ್ಲಿ ಅವರು ಇರ್ತೀನಿ. ನಾನು ಡಿಸೆಂಬರ್ 31ನೇ ತಾರೀಕು ಅಂದರೆ ಹೋಗಿ ಥ್ಯಾಂಕ್ಸ್ ಹೇಳ್ತೀನಿ. ಈ ವರ್ಷ ನನಗೆ ಬೇಡ್ಕೊಂಡಿದ್ದೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಇನ್ನು ಮುಂದಕ್ಕೂ ನನಗೆ ಒಳ್ಳೇದು ಮಾಡಪ್ಪ, ನನ್ನ ನಂಬ್ಕೊಂಡವ್ರಿಗೆ ಒಳ್ಳೇದು ಮಾಡಿ, ನಾನು ಮಾಡೋ ವ್ಯಾಪಾರ ಎಲ್ಲ ಯಶಸ್ವಿ ಆಗಲಿ, ಅದನ್ನು ತಗೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಪ್ರಾರ್ಥನೆ ಮಾಡ್ಕೊಂಡ್ಬರ್ತೀನಿ. ಯಾವಾಗ ವರ್ಷದ ಕೊನೆ ದಿನ ದರ್ಶನ ಮಾಡಿ ಥ್ಯಾಂಕ್ಸ್ ಹೇಳಿ ಬರ್ತೀನಿ. ತಿರ್ಗಾ ಬೆಳಿಗ್ಗೆ ಮಹಾರುದ್ರಾಭಿಷೇಕನ ಅಟೆಂಡ್ ಮಾಡ್ತೀನಿ. ರಾತ್ರಿ ಎಲ್ಲೂ ವರ್ಷದ ಕೊನೆ ದಿನ ಅಂದ್ಬಿಟ್ಟು ಪಾರ್ಟಿ ಗೀಟಿ ಎಲ್ಲ ಮಾಡೋ ಅಭ್ಯಾಸ ನನಗಿಲ್ಲವೇ ಇಲ್ಲ. ಸೊ ಅಲ್ಲೇ ಸನ್ನಿಧಿಯಲ್ಲಿ ಮಲಗಿ ಬೆಳಿಗ್ಗೆ ಎದ್ದು ಭಗವಂತನಲ್ಲಿ ಮಹಾರುದ್ರಾಭಿಷೇಕ ನೋಡಿಕೊಂಡು ಆಶೀರ್ವಾದ ಮಾಡಿ ತಿರ್ಗಾ ಬೇಡ್ಕೊಂಡು, ಈ ವರ್ಷದ ಮೊದಲನೇ ದಿನ ಶುರುವಾಗಿದೆ, ಈ ವರ್ಷ ಎಲ್ಲ ನನಗೆ ಒಳ್ಳೆಯದು ಮಾಡು, ನನ್ನ ಕೈಯಲ್ಲಿ ಒಳ್ಳೇದೇ ಮಾಡ್ಸಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಬಂದು ಗುರುಗಳು ದೇವರ ಆಶೀರ್ವಾದನ ಮುಖ್ಯ, ಗುರುಗಳ ಆಶೀರ್ವಾದನ ಮುಖ್ಯ. ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದ ಪಡೆದು ಅವರ ಆಶೀರ್ವಾದ ತಗೊಂಡು ಅಲ್ಲೇ ಫಸ್ಟ್ ಊಟ ಪ್ರಸಾದ, ಅಲ್ಲೇ ವರ್ಷದ ಕೊನೆ ಊಟ, ವರ್ಷದ ಮೊದಲನೇ ಊಟ ಅಲ್ಲಿ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ಬರ್ತೀನಿ. ನನ್ನ ನಂಬಿಕೆ ಅದು. ಆ ಶಿವನೇ ನನಗೆ ಬಾ ಇವತ್ತು ರಿಲೀಸ್ ಮಾಡಿಸೋ, ಈ ಶಿವ ಇವತ್ತೇ ರಿಲೀಸ್ ಮಾಡೋ ಅನ್ನೋ ಒಂದು ಥಾಟು ಎಲ್ಲ ಸೆಟ್ ಮಾಡಿಕೊಟ್ಟಿರೋದಂತ ನಾನು ನಂಬಿದ್ದೀನಿ. ಅದೇ ಎಂಥ ನಂಬಿಕೆ ಅಂದರೆ, ವರ್ಷದ ಕೊನೆಗೆ ವರ್ಷದ ಆರಂಭಕ್ಕೆ ದೇವ್ರನ್ನ ಕೈ ಮುಗಿದು ಒಳ್ಳೇದು ಮಾಡು ಅಂತ ಹೇಳಿದ್ರಲ್ವಾ. ಒಳ್ಳೇದು ಮಾಡಲಿಲ್ಲ ಅಂದರೆ ದೇವ್ರನ್ನೂ ಬಿಡೋ ಮಗ ಅಲ್ಲ ಯಪ್ಪ. ಜೂನಲ್ಲಿ ಹೋಗಿ ಕೇಳ್ತಾನೆ ಹೇಳಿದ್ದಲ್ಲ ಎಲ್ಲಿ ಅಂತ. ನಮ್ಗಳ ಕತೆ ಜನವರಿಲಿ ಫಿಕ್ಸ್ ಮಾಡಿದ್ದು. ಮಾರ್ಚ್ 8 ಬಿಟ್ರೆ ಒಬ್ಬ CG ಪುಣ್ಯಾತ್ಮ ಓಡೋದ, ಅದ್ರ ಬಗ್ಗೆ ಇನ್ನೊಂದ್ಸತಿ ಕೂತ್ಕೊಂಡು ಮಾತಾಡೋಣ. ಮಾರ್ಚ್ 8 ಬರ್ಬೇಕು ಸಿನಿಮಾ. ಅಣ್ಣ ಫೆಬ್ರವರಿ 48-50 ದಿವಸ ಇದೆ ಫಿಕ್ಸು. ಡಿಸೈನ್ ಎಲ್ಲ ಬರೆದ್ಬಿಟ್ರು ಪೆನ್ ತೊಗೊಂಡು. ಇವರು ಬರೆದ್ರೆ ಅಥವಾ ಬಾಯಲ್ಲಿ ಹೇಳ್ಬಿಟ್ರೆ ಡೇಟು ಮುಗ್ದೇ ಹೋಯ್ತದು, ದೂಸರ ಮಾತೇ ಇಲ್ಲ. ನಾನು ಮಾರ್ಚ್ 8 ಅಂದೆ. ಅಣ್ಣ ಇಸ್ವಿ ಅಂದೆ, ಅಷ್ಟು ಕೆಲಸ ಇತ್ತು. ಸೇಮ್ ಇಸ್ವಿನ ಅಂತ ಒಂದು ಬೇಕಲ್ಲ ಕನ್ಫರ್ಮ್. ಒಂದ್ಸತಿ ಚೇರಲ್ಲಿ ಎದ್ದು ನಿಂತ ಹೇಳಿದ್ರು ಮಾರ್ಚ್ 8. ನನಗೆ ಆಗೋಗಿದೆ, ತಲೆಗೆ ಬಂದ್ಬಿಟ್ಟಿದೆ. ಬೇರೆ ದಿನಾಂಕ ಇಲ್ಲ. ನಾವು ಚೆಕ್ ಮಾಡಿದ್ವಿ, ಬೇರೆ ದಿನ ಇಲ್ಲ. ಥ್ಯಾಂಕ್ಸ್ ಹೇಳಬೇಕು ಪ್ರಿಯಾ ವಿನ್ಸೆಂಟ್ ಅಂತ ಒಬ್ಬರು ನಮ್ಮ ಗ್ರಾಫಿಕ್ ಮಾಡೋರು ಈ ವೇದಿಕೆಗೆ. ಅವರು ಒಂದು ಸತತ 30 ದಿವಸ ಅವರಿಗೆ ನಮ್ಮ ಸ್ನೇಹಿತ ಗಡ್ಡ ಬಿಜಿ ಸಂತೋಷ್ ಯಾರಿಗೂ ನಿದ್ದೆ ಇಲ್ಲ. ಎಲ್ಲ ಇವತ್ತು ಬೆಳಗ್ಗೆ ಮನೆಗೆ ಹೋಗಿದ್ದಾರೆ. ಸತ್ಯ ಹೇಳ್ಬೇಕಂದ್ರೆ ಅಷ್ಟು ಕೆಲಸ ಇತ್ತು. ಅವರಿಗೊಂದು ಧನ್ಯವಾದ. ಯಾಕಂದರೆ ತಂತ್ರಜ್ಞರು ಎಲ್ಲ ಒಗ್ಗಟ್ಟಲ್ಲಿ ಹೋರಾಡಲಿಲ್ಲ ಅಂದರೆ ಸಿನಿಮಾಗಳೇ ಆಚೆ ಬರಲ್ಲ. ಸೊ ಮೈಕಣ ಅಣ್ಣ, ಮೈಕಣ ಒಂದು ನಿಮಿಷ. ತಮಿಳ್ ವರ್ಷದ ಏನಾದ್ರು ಬೇಗ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ? ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಇಷ್ಟು ಲ್ಯಾಂಗ್ವೇಜು ಡಬ್ಬಿಂಗ್ ನಡೀತಾ ಇದೆ. ವೆರಿ ಶಾರ್ಟ್ಲಿ, ಪ್ರಾಬಲಿ 3-4 ವೀಕ್ಸಲ್ಲಿ ಮಾಡ್ತೀನಿ ಎಲ್ಲ ಲ್ಯಾಂಗ್ವೇಜಲ್ಲಿ. ಶಿವಣ್ಣ ತಮಿಳು, ತೆಲುಗು, ಶಿವಣ್ಣ ಸೊ ಅದು ನಡೀತಾ ಇದೆ. ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ ಅದು ಯಾವ ಡೇಟು ಅನ್ನೋದನ್ನು. ಯಾಕಂದರೆ ಕರ್ನಾಟಕ ಆದರೆ ನಮ್ಮ ಊರಲ್ಲಿ ನಮಗೆ ಗೊತ್ತು. ಬೇರೆ ರಾಜ್ಯಗಳಲ್ಲಿ ಬೇರೆ ಚಿತ್ರಗಳು ಇವೆಲ್ಲ ನೋಡಿಕೊಂಡು
ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಅದು ಪ್ರಾಬಲಿ ಒಂದು ತಿಂಗಳು ಆಗ್ಬೋದು ಅನ್ಸುತ್ತೆ ನನಗೆ. ಇವರೇ ಸರ್, ಸಿನಿಮಾದಲ್ಲಿ ಸಾಕಷ್ಟು ಪಾಸಿಟಿವ್ ಎಲಿಮೆಂಟ್ಸ್ ತುಂಬಾ ಇದಾವೆ, ಅಂದ್ರೆ ಸ್ಟ್ರೆಂತ್ ಆಗಿರ್ತಕ್ಕಂಥದ್ದು ಅಂಶಗಳು ತುಂಬಾ ಇದಾವೆ. ಅದರಲ್ಲೂ ಭಾಷೆ, ಬರವಣಿಗೆ ತುಂಬಾ ಚೆನ್ನಾಗಿದೆ. ಸೊ ನಮ್ಗೆ ಸ್ವಲ್ಪ ಅದನ್ನ ಕ್ಯಾಚ್ ಮಾಡೋದು ಕಷ್ಟ ಆಗ್ತಿತ್ತು ಬೆಂಗಳೂರಿಗರಿಗೆ, ಸೊ ನಾರ್ತ್ ಕರ್ನಾಟಕ ಭಾಷೆನ. ಆದ್ರೂ ನಮ್ಗೆ ಮಜಾ ಕೊಡ್ತಿದೆ ಅಂದಾಗ UK ಮಂದಿಗೆ ಇನ್ನೂ ಜಾಸ್ತಿ ಮಜಾ ಕೊಡುತ್ತೆ. ಬರವಣಿಗೆ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡ್ಬೋದು. ನೀನ್ ಪ್ರಶ್ನೆನ ಕೇಳಿ ಉತ್ತರನೂ ನೀನೇ ಹೇಳ್ಬಿಟ್ಟೆ. ಅಲ್ಲ, ನೀವು ವಿಶ್ಲೇಷಣೆ ಕೊಡಿ ಸರ್. ಹೇಳಿಲ್ಲ ಸರ್ ಅವನು. ಉತ್ತರ ಕರ್ನಾಟಕ ಸರ್. ಉತ್ತರ ಕರ್ನಾಟಕ, ಓ. UK ಅಲ್ಲ, ಆ UK ಅಲ್ಲ, ಲಂಡನ್ ಅಲ್ಲ. ಅದ್ ನೋಡಪ್ಪ ಅದ್ರದ್ದು ಪವರ್ ಬೇರೆ ಐತದ. ಕರಿಮಣ್ಣು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಂಡಿ, ಜೋಳ ಹೊಂಟೆ ಬಿಟ್ರು ವೆಂಕಣ್ಣ. ಎಲ್ಲಿಗಣ ಅದು? ನಾನು ಮೊನ್ನೆ ಸಿದ್ಧಾರೂಢ ಮಠಕ್ಕೆ ಹೋಗಿದ್ದೆ. ಸರ್ ಅಪ್ಪಾಜಿ ದೊಡ್ಡವರು ಆ ಮಠದಿಂದ ತಮಿಳ್ನಾಡಿಗೆ ಹೋಗಿ ನಟನೆ ಶುರು ಮಾಡಿದ್ದೆಲ್ಲ ಅಲ್ಲಿ ಒಬ್ರು ಪೂಜಾರನನ್ನು ಕೂರಿಸ್ಕೊಂಡು ಹೇಳ್ತಾ ಇದ್ದಾರೆ. ಎಲ್ಲ ಕೇಳ್ಬಿಟ್ಟು, ಸರ್ ನಾನು ಹುಟ್ಟದಾಗಿಂದ ಕೇಳಿದ್ದೀನಿ ಅಪ್ಪಾಜಿ ಅವ್ರದ್ದು ಅಂತ. ಆ ಭಾಷೆ, ಅದ್ರ ಸೊಗಡು, ಅದ್ರ ಬನಿ, ಅದ್ರ ದನಿ ಎಲ್ಲ ಅಲ್ಲಿ ಹುಟ್ಟಿ ಬೆಳೆದವನಾಗಿ ನನಗೆ ಮೊದಲಿಂದ ಕಾಡ್ತಾ ಇತ್ತು. 90% ಅದನ್ನ ಇಡ್ಲೇಬೇಕು ಒಂದು ಸಿನಿಮಾ, ಒಂದು ಬ್ಯಾಕ್ಗ್ರೌಂಡಿಗೆ ಅಂತ ಹೇಳಿದಾಗ ಮೊದಲು ನೀನು ಹೇಳಿದ ಪ್ರಶ್ನೆನೇ ಬಂತು. ಎಲ್ರಿಗೂ ಅರ್ಥ ಆಗ್ಬೇಕಲ್ಲ, ಎಲ್ರಿಗೂ ಅರ್ಥ ಆಗ್ಬೇಕು ಅಂತ ಬಂದಾಗ ನಾನು ಅರ್ಥ ಮಾಡಿಸಿರೋವನ್ನೆಲ್ಲ ತೆಗೆದು ನೋಡಿದೆ. ಈಗ ಬಸಣ್ಣಿ ಬಾ, ತ್ರಾಸಾಕತಿ ಸುಮಾರು ತಗೊಂಬಂದಿದ್ದೀವಿ. ಆ ಕೈಂಕರ್ಯಗಳನ್ನೆಲ್ಲ ನೆನಪಿಸ್ಕೊಂಡಾಗ ಇಲ್ಲ ಕನೆಕ್ಟ್ ಆಗಿದೆ, ಒಂದೆರಡು ಕೇಬಲ್ ಎಳೆದಿದ್ದೀನಿ, ಕರೆಂಟ್ ಪಾಸ್ ಆಗ್ತದೆ ಅನ್ನೋದು ಒಂದು ನನ್ನ ಸಣ್ಣ ನಂಬಿಕೆ. ರೀಡಿಂಗ್ ಕೊಟ್ಟೆ ಶಿವಣ್ಣ ಸರ್ಗೆ, ವೆಂಕಣ್ಣ ಮೂಲತಃ ಬೆಂಗಳೂರಿಗ್ರೆ. ನೀಟಾಗಿ ತಲೆಗೆ ಹೋಯ್ತು. ಎಲ್ಲಿ ನಗ್ಬೇಕು ಅವ್ರದ್ದೊಂದು ವಿಶೇಷ ಗುಣ, ಎಲ್ಲಿ ನಗ್ಬೇಕಾದ್ರೆ ನೀಟಾಗಿ ನಗ್ತಾರೆ. ಎಲ್ಲಿ ನಗ್ಬೇಕೋ ಅಲ್ಲಿ ಸುಮ್ಮನೆ ಇರಲ್ಲ. ಹೀಗೆ ಕೂತ್ಕೊಂಡ್ಬಿಟ್ರೆ ಟೆನ್ಷನ್ ಆಗ್ಬಿಡುತ್ತೆ ರೀಡಿಂಗ್ಗಳಲ್ಲಿ. ನಕ್ಕರು. ಟೀಮ್ಗಳಲ್ಲಿ ರೀಡಿಂಗ್ ಕೊಟ್ಟೆ, ಯೋಗಿ ಕೊಟ್ಟೆ. ಯೋಗಿ ಟೈಪ್ ಮಾಡ್ಬೇಕಾರೆಲ್ಲ ಹೇಳೋನು, ಸರ್ ಸಿಕ್ಕಾಬಿಟ್ಟೆ ನಗು ಬರುತ್ತದು. ಅವನಿಗೆ ಗೊತ್ತು ನನ್ನ ಸಹವಾಸ ಮಾಡಿ ಉತ್ತರ ಕರ್ನಾಟಕ ಅವನು ಕಲ್ತ್ಬಿಟ್ಟಿದ್ದಾನೆ. ಹೀಗೆ ಬೆಳೀತಾ ಹೋಯ್ತು. ಆಮೇಲೆ ಸುಮಾರು ರಿಯಾಲಿಟಿ ಶೋಗಳಲ್ಲಿ 80% ಉತ್ತರ ಕರ್ನಾಟಕದ ಸ್ಟೇಜ್ ಆರ್ಟಿಸ್ಟ್ಗಳೇ ಇರೋದು ಇವತ್ತು. ಟಿವಿಯ ಸುಮಾರು ಪ್ರೋಗ್ರಾಮ್ಗಳು ಉತ್ತರ ಕರ್ನಾಟಕದ್ದೇ ನಡೆಯೋದು. ಅದು ಆ ಭಾಷೆಗಿರೋ, ಆ ಸೊಗಡಿಗಿರೋ ಪವರ್ ಅದು ಇಷ್ಟು ಶ್ರೇಷ್ಠ ಮಟ್ಟಕ್ಕೆ, ಇಷ್ಟು ದೊಡ್ಡ ಲೆವೆಲ್ಲಿಗೆ ಕನೆಕ್ಟ್ ಆಗುತ್ತೆ ಪಬ್ಲಿಕ್ಕಿಗೆ ಅನ್ನೋದು, ಅದನ್ನು ಪಬ್ಲಿಕ್ಕೇ ಪ್ರೂವ್ ಮಾಡಿದೆ. ಪಬ್ಲಿಕ್ಕಿಗೆ ಒಂದು ದೊಡ್ಡ ನಮಸ್ಕಾರ. ಕರ್ಟಕದ ಮನಕದ ಪ್ರತಿ ತುಂಡನ್ನು ಕೇಳಿ ನಕ್ಕು ಹತ್ತು ಅದನ್ನ ಹೊಗಳಿರೋ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಸಲ್ಲಬೇಕು ಆ ಭಾಷೆಯ ಸೊಗಡು. ಬಟ್ರೆ ಇಲ್ಲಿ ಜಗಿ ಈ ಕೊನೆ ಮೂಮೆಂಟ್ ಅಲ್ಲಿ ವಿಜುವಲ್ಸ್ಗಳನ್ನ ಅಥವಾ ಪೋಸ್ಟ್ ಮಾಡ್ತೀಯಲ್ಲ, ಅದೆಷ್ಟು ಟೆನ್ಷನ್ ಅಂತ. ಯಾಕಂದ್ರೆ ರಿಲೀಸ್ ಡೇಟ್ ಆಗೋಗಿದೆ, ಅದು ಹೇಗೆ ಹ್ಯಾಂಡಲ್ ಮಾಡ್ತಿದೆ ಅಂತನ್ನೆಲ್ಲ ನೋಡಿ. ಶಿವಣ್ಣ ಆಕ್ಷನ್ ಮಾಡಿ ತೋರಿಸ್ತಾರೆ. ಅವನು ಹಳೆಯ ಇಲ್ಲ ನಿಮ್ಗಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ಗೂ ಅಷ್ಟು ಇದು ಅವನ ಪ್ರಶ್ನೆ ಕೇಳಕ್ ಕಾರಣ ಏನು ಗೊತ್ತಣ್ಣ? ಅವ್ನು ನನ್ನ ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅವನು. ಜಗ್ಗಿ ಜೊತೆಗೆ ನಿಮ್ ಕಣ್ಣಿನ ಬಗ್ಗೆ ಹೇಳಿ. ನೀವು ಕಣ್ಣು ಮುಚ್ಚಿದ್ದೆ ಒಳ್ಳೇದಾ ಅಥವಾ ಕಣ್ಣು ಬಿಟ್ಟು ಬಿಡ್ಬೇಕಿತ್ತ? ಅದು ಹಿಂಗ ಮಾಡ್ಕೊಂಡು ಹಾಕ್ಬಿಡಿ, ಇನ್ನ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ ಅಂತ ಮುಚ್ಕೊಂಡ್ಬಿಟ್ಟೆ ಜಗ್ಗಿ. ಹೇಗೆ ಟೆನ್ಷನ್ ಪ್ರೆಷರ್ ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಸುಮಾರು ತಂತ್ರಜ್ಞರಿಗೆ ನಿದ್ದೆ ಬರಲ್ಲ. ನಿದ್ದೆ ಗಟ್ಟಿದೆಲ್ಲ ಹೆಲ್ಪ್ ಆಯ್ತು. ಸ್ವಲ್ಪ ದೊಡ್ಡ ಕಣ್ಣು ಹಿಂಗೆ ಮಾಡ್ಕೊಂಡ್ಬಿಟ್ರೆ ಕುರುಡ ಅಂತ ಅನ್ಸೋದು. ಆಮೇಲೆ ಎಲ್ಲೆಲ್ಲೆಲ್ಲಿ ಈ ಕರಿ ಗುಡ್ಡೆ ಆಚೆ ಬಂದಿದೀವಿ ಅಲ್ಲೆಲ್ಲ ಸ್ವಲ್ಪ ಸುಣ್ಣ ಹಚ್ಚಿದೀವಿ ಪೋಸ್ಟಲ್ಲಿ. ಗೊತ್ತಿಲ್ಲ ಅದು. ನನ್ನ ಗೆಳೆಯ ಸೂರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ದೊಡ್ಡ ಕ್ರೌಡು. ಒಂದು ದಿವಸ ನನಗೆ ಕಂಟ್ರೋಲ್ ಆಗಲಿಲ್ಲ. ಶಿವಣ್ಣ ಬೇರೆ ಬೈತಾ ಇದ್ರು 12 ಗಂಟೆ ಟಾಪ್ ಲೈಟಲ್ಲಿ. ಬೇಕಿತ್ತ ಈ ಬೆಂಗಾಳಿ ಆಕ್ಟಿಂಗ್ ಎಲ್ಲ ನಿಮ್ಗೆ ಅಂದ್ಬಿಟ್ರು ಅನ್ಸುತ್ತೆ. ನನ್ನ ಇದು ನನಗೆ ದೊಡ್ಡ ಖುಷಿ ಆಗಿದೆ ಗೊತ್ತಾ ಸೀನಲ್ಲಿ. ಸೂರಿ ಬಂದ. ಸೂರಿ ತಲೆ ಕೆಟ್ಟೋಗಿದೆ ಕಣ. ಹಿಂಗ್ ಮಾಡಿದ್ರೆ ಕಣ್ಣು ವಾಪಸ್ ಇಳಿಸಿದ್ರೆ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಗೊತ್ತಾಗಲ್ಲ. ಮಾಡು ನೀನು ಹಿಂಗ್ ಮಾಲ್ಗಂಡ್ ಮಾಡು. ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಅನ್ಸಕ್ ಶುರು ಆಗುತ್ತೆ. ಅಲ್ಲ ಮೊದಲೇ ಪ್ರಾಬ್ಲಮ್ ಇದೆ, ನಂಗೆ ತಲೆ ಸರಿ ಇಲ್ಲ, ಫುಲ್ಲು ತಲೆ ಗೊಬ್ಬರ ಆಗ್ಬಿಡುತ್ತೆ ಹಂಗೆ ಮಾಡ್ಕೊಂಡಾಗ. ಸೂರಿ ಸ್ವಲ್ಪ ಬಂದು ಹೆಲ್ಪ್ ಮಾಡು ಅಂದೆ. ಬಂದು ಡೈರೆಕ್ಟ್ ಮಾಡ್ದ.
ಆ ಸೀನಲ್ಲಿ ಭಾಳ ಖುಷಿಯಾಗಿದೆ ಅಂದರೆ ನಾನು ಅಷ್ಟು ಬೈದಿರ ಶಿವಣ್ಣ ಈ ಲೈಟಲ್ಲಿ ಕರೆಕ್ಟಾಗಿ ತೆಗೆದು ಕಳಿಸ್ಬಿಡ್ಬೇಕು ನಮ್ಮನ್ನ ಇದು ನಿಲ್ಲಕ್ಕಾಗ್ತಿಲ್ಲ, ಅಷ್ಟು ಸೆಕೆ ಅವತ್ತು. ನಾನು ಈ ಗಡ್ಡ ಮೀಸೆ ಹಾಕೊಂಡ್ಬಿಟ್ಟಿದ್ದೀನಿ, ಒಳಗೆ ಸೆಕೆ, ಏನು ಹದ್ದು ಕಾಗೆ ಎಲ್ಲ ಮೊಟ್ಟೆ ಇಟ್ಬಿಟ್ಟಿದೆ ಒಂದು ಫೀಲಿಂಗ್. ನೀರು ಹೊರಗೆ ಹೋಗ್ತಾ ಇಲ್ಲ, ನನಗೆ ರೆಗ್ಯುಲರ್ ಆ್ಯಕ್ಟಿಂಗ್ ಬರಲ್ಲ. ಇವ್ರು ಬೇರೆ ಬೆಂಗಾಲಿ ಆ್ಯಕ್ಟಿಂಗ್ ಅಂದ್ಬಿಟ್ರು. ಏನು ಮಾಡಿ ಅದರಲ್ಲಿ ಒಂದು ಕಡೆ ಬರ್ದಿದ್ದೀನಿ, ಶಿವಣ್ಣ ಸರ್ ಕಿವಿ ಹಿಂಡಬೇಕು, ಸೂರ್ಯ ಅದನ್ನೆಲ್ಲ ಅವಾಗ ಟ್ರಿಮ್ ಮಾಡ್ಬಿಡಲೆ, ಚೆನ್ನಾಗಿರುತ್ತೆ ಸರ್ ಹಿಂಡಿ ಅಂದರು. ಅವನಿಗೇನು ಸಿಟ್ಟಿತ್ತು ಅವ್ರ ಮೇಲೆ. ಸರಿಗೆ ಹಿಂಡ್ಬಿಟ್ಟೆ ಇಬ್ರಿಗೂ, ಶಿವಣ್ಣ ಸರಿಗೆ ಪ್ರಭು ಸರಿಗೆ. ಸೂರಿಗೆ ಏನ್ ಸಿಟ್ಟಿತ್ತೋ ಇವ್ರು ಆತರ ಕಿವಿ ಇಡ್ಸಿದ್ರಿ, ನಿಮ್ಗೇನ್ ಸಿಟ್ಟಿತ್ತು ಗೊತ್ತಿಲ್ಲ, ತನಿಖೆಲ್ಲ ಬನ್ನಿ ಅವ್ರ ಕೈಲಿ ಇವ್ರಿಬ್ಬರು ಓಡಿಸಿದ್ದೀರಾ. ಶಿವಣ್ಣಗೂ ಪ್ರಭುದೇವ ಅವ್ರಿಗೆ ಇದೇನ್ ಶಿವಣ್ಣ ಇದು, ನಿಮ್ಗೇನು ಸಿಟ್ಟಿತ್ತು ಇವ್ರಿಬ್ಬರಿಗೆ ಓಡಿಸಿದ್ದೀರಾ, ಹಾಗೆ ಪಟ 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 ಬೀಳಬಾರ್ದಿತ್ತು ನೋಡಿ ವಾಸಣ್ಣನ ಪ್ರಶ್ನೆ. ಸೊ ಹಿಂಗೆಲ್ಲ ಆಗಿ ಅದು ಕೊನೆಗೂ ಇವು ಸರ್ದು ಮತ್ತೆ ಪ್ರಭು ಸರ್ ಎನರ್ಜಿಗೆನೆ ಅವೆಲ್ಲ ಕೂತ್ಕೊಂಡಿದ್ದು. ಈಗ ಅಲ್ಲಿ ಹೇಳ್ಬೋದು, ಇವ್ರಿಗೆ ಎಂಥ ಕ್ಯಾಸ್ಟಿಂಗ್ ಸೆನ್ಸ್ ಇದೆ ಅಂದರೆ, ಒಬ್ಬನ ಅಡುಗೆ ನೋಡಿ ಹೇಳ್ಬಿಡ್ತಾರೆ ಅಕ್ಕಪಕ್ಕದವರು ಆ್ಯಕ್ಟ್ ಮಾಡೋದನ್ನ, ಅಥವಾ ಡೈಲಾಗ್ಸ್ ತಗೋಬೇಕಾರೆ ಅಲ್ಲಿ ದೂರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಏನೋ ಸಣ್ಣದಾಗ ಆವು ಅನ್ಬೇಕಂದ್ರೂ ನಾನು ಸಿಂಕ್ ಆದರೂ ಹೋಗಿ ಪರ್ಸ್ನಲಾಗಿ ಅಟೆಂಡ್ ಮಾಡ್ತಾರೆ. ನೀನು ಹಿಂಗೆ ಹೇಳಮ್ಮ, ನಾನು ಹಿಂಗೆ ಹೇಳ್ತೀನಿ ಅನ್ನೋ ಲೆವೆಲ್ಲಿನ ಕೋಆರ್ಡಿನೇಷನ್ ಇರುತ್ತೆ. ಅದು ಸುಲಭಕ್ಕೆ ಬರೋದಲ್ಲ, ಅದು ರಕ್ತದಲ್ಲಿದೆ. ರಕ್ತದಲ್ಲಿದ್ದು ಅನುಭವ, ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮು ಎಲ್ಲ ಸೇರಿ ಬಿಟ್ರೆ ಆಚೆಗೆ ಕನೆಕ್ಟ್ ಆಗೋಯ್ತು ಅದು. ಅಣ್ಣ ಯಾಕೋ ನೀವು ತುಂಬ ಪರ್ಸ್ನಲ್ ಆಗಿ ತಗೊಂಡ್ಬಿಟ್ಟಿದ್ದಾರ ಅಂತ, ಎಲ್ಲಾನ ಬಿದ್ದಿತ್ತಣ್ಣ ನಿಮ್ಗೆ. ಅದು ನಾನು ವಾಸಣ್ಣ ಮಧ್ಯಾಹ್ನ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು ಊಟದ ಟೈಮಲ್ಲಿ. ಆ ನಾಯಕ ನಟರಿಗಿಬ್ಬರಿಗೆ ಹೊಡಿತಾರಲ್ಲ, ಅವಾಗೊಂಥರ ನೋಡೋಕ್ಕೆ ಭಾರ ಆಗುತ್ತೆ ಮನಸ್ಸು. ಅದು ಯಾಕೊಂದು ನನಗೆ ಅದೊಂದು ಏನು ಹೆಂಗೆ ಹೇಳಬೇಕು ಗೊತ್ತಿಲ್ಲ ಆ ಪೋರ್ಷನ್ ಅಂದರು. ನಾನು ಶಿವಣ್ಣ ಸರಿಗೆ ಹಾಗೆ ಹೇಳ್ಬಿಟ್ಟೆ, ಅಣ್ಣ ಎಲ್ಲರೂ ಹೊಗಳಿದ್ರು, ವಾಸಣ್ಣ ಒಬ್ಬರು ಇದೊಂದು ಪ್ರಶ್ನೆ ತೆಗೆದಿದ್ದಾರೆ ನೋಡಿ, ಅದೇ ತಕ್ಕಡಿ ಅದೇ ತೂಕ, ಅಲ್ಲೊಂದು ವೇದಾಂತ ಇದೆ, ನಾವಿಬ್ಬರು ಕಳ್ಳರು, ನಾವು ಎಷ್ಟು ನಗಿಸಿದ್ದೀವಿ, ಎಷ್ಟು ಜನ ನಕ್ಕಿದ್ದಾರೆ, ಅದೆಲ್ಲ ಒಂದು ತೂಕ ಆದರೆ ಕೊನೆಗೆ ಈ ತಕ್ಕಡಿನೇ ಮೇಲ್ ಬರೋದು. ಮನುಜ ನಿಂದ್ಯಾವ ಊರು ಹಾಡು, ಮತ್ತು ಕೊನೆಗೆ ನಾವು ಬದಲಾಗೋದು ಶಿವಣ್ಣ ಸರು ಪ್ರಭು ಸರು. ಅವೇ ಸಿನಿಮಾನ 100 ವರ್ಷ ಜನರಿಗೆ ನೆನಪಿರಂಗೆ ಮಾಡೋದು. ನನಗೆ ಹೊಡೆಸಿದ್ದೆ ಕರೆಕ್ಟು ಅಂದ್ರಣ್ಣ. ನೀವು ಬಾಕಿ ಪ್ರೆಸ್ ಮೀಟ್ ಹೋಗ್ಮೇಲೆ ಶಿವಣ್ಣನ ಕೇಳಿ ಹಂಗೆ ಯಾಕೆ ಹಂಗಂದ್ರಿ. ವಾಸವ್ರು ಕೇಳಿದಪ್ಪ, ಅದು ಪ್ರೀತಿ ಅಷ್ಟೇ, ಲವ್ ಅಂಡ್ ಮೋರ್ ಲೈಕ್ ಏನಂದ್ರೆ ಇಟ್ಸ್ ನಾಟ್ ದಟ್ ಪ್ರೆಸ್ ಅಂದ ತಕ್ಷಣ ಅವರು ಬರೀ ಬರೆಯೋದಕ್ಕೆ ಸೀಮಿತ ಅಂತಲ್ಲ, ದೇರ್ ಇಸ್ ಒನ್ ಬಾಂಡೇಜ್ ಇದೆ. ಪ್ರೆಸ್ನವ್ರಿಗೂ ಇಂಡಸ್ಟ್ರಿಗೆ ಒಂದು ಬಾಂಡೇಜ್ ಇದೆ, ಆ ಬಾಂಡೇಜ್ ಬರ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು. ಬಟ್ ಆದರೂ ಏನಂದ್ರೆ ವಾಸು, ವಾಟ್ ವಿ ಫೆಲ್ಟ್, ಪಾತ್ರದಲ್ಲಿ ಏನಂದ್ರೆ ಅವರು ಮಿಸ್ಟೇಕ್ ಮಾಡಿದ್ದಾರೆ, ಎಲ್ಲಿದ್ರೂ ಶಿಕ್ಷೆ ಆಗಬೇಕು. ನಾವು ವಿ ಹ್ಯಾವ್ ಚೀಟೆಡ್ ದೆಮ್ ಸಮ್ವೇರ್, ನಾವು ಅವ್ರ ಮನಸ್ಸಲ್ಲಿ ನಾವು ಚೀಟ್ ಮಾಡಿದ್ದೀವಿ. ಬಟ್ ಆ ಚೀಟಿಂಗ್ಲೂ ಒಂದು ಒಳ್ಳೆತನ ಆಗಿದೆ, ಅದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅದು ಲೇಟರ್ ಆಫ್ಲಿ ಗೊತ್ತಾಗುತ್ತೆ. ಸೊ ಐ ಥಾಟ್ ಓಕೆ ಫೈನ್, ಇಟ್ ವಾಸ್ ಅ ಗುಡ್ ಐಡಿಯಾ. ನಾವು ಹೇಳ್ತೀನಿ ತುಂಬ ದಿನ ಆಗಿತ್ತು, ತಿನ್ನು ನೋಡೋಣ ಒಂದ್ಸತಿ ಅಂದ್ಬಿಟ್ಟು. ಬಟ್ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಅವರು ದುಮ್ಕು ಅವ್ರ ಬೇರೆ ಇದು ಒಂದು ಶಾರ್ಟ್ಸ್ ಅದೊಂದು ಕೋಪ ಇತ್ತು. ಅವು ಏನು ಆ ಆ್ಯಂಗಲಿಂದ ತಗೋತಾರೆ, ಈ ಆ್ಯಂಗಲಿಂದ ತಗೋತಾರೆ, ಈ ಆ್ಯಂಗಲ್ ಎಲ್ಲಾದ್ರೂ ನಾವೇ ನಿಂತ್ಕೋಬೇಕು. ಬಟ್ ಒಂಥರ ಚೆನ್ನಾಗಿತ್ತು, ಮಜವಾಗಿತ್ತು ಆದರೆ. ಬಟ್ ಇಟ್ ವಾಸ್ ನೈಸ್. ಯಾ ಪೇಯ್ಡ್ ಫಾರ್ ದಟ್ ಆಫ್ 100%. ಆಮೇಲೆ ನೀವೇನೋ ಕೇಳಿದ್ರಲ್ಲ, ಟೆನ್ಷನ್ ಇಸ್ ಜಸ್ಟ್ ಲೈಕ್ ಗೆಟಿಂಗ್ ಪೆನ್ಷನ್. ಪಾಪ ಆ ಥರ, ಯಾಕೆ ಪೆನ್ಷನ್ ಸಿಗೋದು ಎಷ್ಟು ಕಷ್ಟ ಗೊತ್ತಮ್ಮ, ಓಡಾಡ್ಬೇಕಾದ ಆ ಥರ ಪಾಪ ಅವ್ರಿಗೆ. ಅವತ್ತು ಇಲ್ಲ ಪರವಾಗಿಲ್ಲ, ಅವ್ರು ದೊಡ್ಡ ಬೇಡ, ಇವೆಲ್ಲ ನೀವು ಎತ್ತಿಕದ್ ಬೇಡ, ಸಾಕು ಎತ್ತಿಕ್ಕಿದ್ ನೀವು ಕಥೆಯ ಅಲ್ಲಿ ಶೂಟಿಂಗ್ ವಿಷಯದಲ್ಲಿ ಅದು ಓಕೆ. ಕತೆ ನಾನು ಯಾವ ರೀತಿ ಒಬ್ಬ ಪ್ರೊಡ್ಯೂಸರ್ ತಗೊಂಡೆ ಅದನ್ನ ಅಂದ್ರೆ, ಒಂದು ಪಾತ್ರ ಇವತ್ತು ಸಿಸ್ಟಮ್ ಅಲ್ಲಿ ಏನ್ ನಡೀತಾ ಇದೆ ಇವತ್ತು ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸಿಸ್ಟಮ್ ಅಲ್ಲಿ ಏನ್ ನಡೀತಾ ಇದೆ ಇವತ್ತು, ಅದನ್ನ ನಾನು ಡೀಪಾಗಿ ಮಾತಾಡೋದು ಬೇಡ. ತಪ್ಪು ಮಾಡಿದವರು ತಪ್ಪು ಮಾಡ್ತಾನೆ ಇದ್ದಾರೆ. ಆ ತಪ್ಪು ಮಾಡಿದವರು ತಪ್ಪು ಮೇಲೆ ತಪ್ಪು ಮಾಡ್ತಾ ಇರೋರು ಯಾವ ರೀತಿ ಸಮಾಜಕ್ಕೆ ಅದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಯಾವ ರೀತಿ
ಸಮಾಜದಲ್ಲಿ ಅಮಾಯಕರು ಕಷ್ಟಪಡ್ತಾ ಇದ್ದಾರೆ. ನೀವೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಸ್ಟೇಜಲ್ಲಿ ಬದಲಾಗಿ ರಿಪೆಂಟ್ ಆಗಿ ಅವ ಸಮಾಜ ಚೆನ್ನಾಗಿರುತ್ತೆ. ನಡೆಯುತ್ತೆ ನಂದು ಅಂದ್ಬಿಟ್ಟಿದೆ, ಯಾವ ಮಟ್ಟಕ್ಕೆ ಎಲ್ಲಿವರೆಗೂ ಕೊನೆವರೆಗೂ ನಡೆಸಬೇಕು ಅನ್ನೋದು ಮಾಡಕ್ಕೆ ಹೋಗ್ಬೇಡಿ ಅನ್ನೋ ಒಂದು ಮೆಸೇಜ್ ಇದೆ ಅದರಲ್ಲಿ. ನಾನು ಕತೆ ಹೇಳಿದಾಗ ಈ ಪಾಯಿಂಟ್ ಹೇಳಿದಾಗ ನನಗೆ ಅದು ಜ್ಞಾನೋದಯ ಆಯಿತು. ನನಗೆ ಅದು ಆ ಪರ್ಸ್ಪೆಕ್ಟಿವಲ್ಲಿ ನಾನು ಥಿಂಕ್ ಮಾಡಿದೆ. ಸೊ ಇಬ್ಬರು ಹೀರೋಗಳು ಅಂದ ತಕ್ಷಣನೇ ಹೊಡಿಬಾರ್ದು. ಇಟ್ಸ್ ಎ ಕ್ಯಾರೆಕ್ಟರ್. ಶಿವಣ್ಣ ಆಗ್ಬೋದು, ಪ್ರಭುದೇವ ಆಗ್ಬೋದು, ಯಾರೇ ಹೀರೋ ಆಗ್ಬೋದು, ಅವ್ರ ಇಮೇಜು ಅನ್ನೋದು ಎಲ್ಲೂ ಬದಲಾಗೋದಿಲ್ಲ. ಇಮೇಜ್ನ ಯಾರು ಬದಲಾಯಿಸೋಕ್ಕಾಗಲ್ಲ. ಆದರೆ ಆ ಪಾತ್ರಕ್ಕೆ ಏನು ಬೇಕೋ ಅವ್ರ ಇಮೇಜ್ನ, ಅವರ ಸ್ಟಾರ್ಡಮ್ನ ನಾವು ತಂದರೆ ಕಾಂಪ್ರಮೈಸ್ ಆಗ್ತೀವಿ. ಕಾಂಪ್ರಮೈಸ್ ಆದಾಗ ಏನಾಗುತ್ತೆ, ಕತೆ ಡೈವರ್ಟ್ ಆಗುತ್ತೆ. ಕತೆ ಡೈವರ್ಟ್ ಆಗಿ ಏನಾಗುತ್ತೆ, ಸಿನಿಮಾ ಸುಮಾರಾಗುತ್ತೆ. 100% ಇದು ಪಾತ್ರ. ಸೊ ಆ ಪಾತ್ರ ಯಾವಾಗಲೂ 100 ಜನ ನೋಡಿತಾನೆ ಇರಬೇಕು ಅನ್ನೋದಲ್ಲ. ನನ್ನ ಪ್ರಕಾರ ನ್ಯಾಚುರಲ್ ಆಗಿ ರಿಯಾಲಿಟಿ ಇರಬೇಕು ಪಾತ್ರದಲ್ಲಿ, ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಮನಸ್ಸು 100 ಅಲ್ಲ 1000 ಜನಕ್ಕೆ ಕೊಡಿಲಿ, 1000 ತಪ್ಪು ಮಾಡಲಿ, ನಾವು ಮನಸ್ಸು ಮಾಡಿದ್ರೆ, ನಮ್ಮ ಮನಸ್ಸನ್ನ ನಾವು ತಿದ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೇನೆ ಮನುಜ ಅನ್ನೋ ಸಾಂಗ್ನ ಅದ್ರಲ್ಲಿ ಅರ್ಥಪೂರ್ವಕ ಇದೆ. ಹಾಡನ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು. ಬಿಡ್ತೀರಾ ಇಲ್ಲ ಇನ್ನು ಹಿಡ್ಕೋತೀರಾ? ಆಯ್ತಾ? ಥ್ಯಾಂಕ್ ಯು. ಥ್ಯಾಂಕ್ ಯು ವಾಸು. ಆಯ್ತಮ್ಮ, ಹೇಳಮ್ಮ. ಮಾತಾಡಮ್ಮ. ಭಟ್ರು ಅಂದ್ರೆ ರವಿಶಂಕರ್ ಸರ್ ಅಂದ್ರೆ ಒಂದು ಡಬ್ಬಿಂಗ್, ಅದೊಂದು ಸ್ಪೀಕರ್ ಇದ್ದಂಗೆ ಅದು. ಆದ್ರೆ ಅವರೇ ಈ ಪಾತ್ರ ಡಬ್ಬಿಂಗ್ ಮಾಡಿಲ್ಲ ಅನ್ನೋದು ನನಗೆ ಅನಿಸ್ತಾ ಇದೆಯಪ್ಪ. ನನಗೆ ಅಥವಾ ಅವ್ರ ಹತ್ತ ತರ ಮಾತಾಡಿರ್ಬೋದೇನೋ ಅಂತ. ಒಂದು ನಿಮ್ಮ ಪಾತ್ರದ ಆಯ್ಕೆ ಮತ್ತು ರಾಕ್ಲೈನ್ ಸರ್ ಪಾತ್ರ ಆಯ್ಕೆ ಹೆಂಗಿದೆ ಅಂದ್ರೆ ಆನ್ ದಿ ಸ್ಕ್ರೀನ್, ಆಫ್ ದಿ ಸ್ಕ್ರೀನ್ ಎರಡು ಮ್ಯಾಚ್ ಆಗೋದು. ಅಂದ್ರೆ ನೀವು ಕತೆ ಹಿಂಟ್ ಅಲ್ಲಲ್ಲೇ ಹೇಳ್ತಾ ಇರ್ತೀರಾ, ಮತ್ತು ಅವರು ಹಿಂಗೆ ಹೋಗಿ ಹಿಂಗೆ ಬನ್ನಿ ಅಂತ ಹೇಳಿ ನಿರ್ಮಾಪಕರು ತಾನೆ ಕಳ್ಸ್ಕೊಡ್ರು ಶೂಟಿಂಗಿಗೆ, ಹೋಗಿ ಬರಪ್ಪ ಅಂತ. ಹಂಗಾಗಿತ್ತದು. ಹಂಗನ್ಸ್ತು ನನಗೆ. ರವಿಶಂಕರ್ ಸಾರ್ದು ಡಬ್ಬಿಂಗ್ ಯಾರು ಮಾಡಿ? ರವಿಶಂಕರ್ ದನಿ ನಿಂಗೆ ತುಂಬಾ ಇಷ್ಟ ಅಲ್ವಾ? ನನ್ ದನಿ ತುಂಬಾ ಇಷ್ಟನಾ? ಖಂಡಿತ ಸರ್. ಹಂಗಾರೆ ಗೊತ್ತಿದ್ರೆ ಗೊತ್ತಿದ್ದಂಗಿರು, ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲದೆ ಇರೋಂಗಿರು. ಗೊತ್ತಿದ್ದಿದ್ದು ಗೊತ್ತಿಲ್ಲದೆ ಇದ್ರೆ, ಗೊತ್ತಿಲ್ಲದೆ ಇದ್ರು ಗೊತ್ತಿದ್ದಿದ್ದು ಗೊತ್ತಾಗಲ್ಲ. ಅಲ್ಲ ನೀವು ಗೊತ್ತಿದ್ದು ಕೇಳಿದೆ ನೋಡು. ಅದೇ ಅದೇ ಗೊತ್ತು. ಅದೇ ಇಲ್ಲ ಗೊತ್ತು. ಆಮೇಲೆ ಪೈರಸಿ ವೆಂಕಟೇಶ್ ಹೇಳ್ದಂಗೆ ದಯವಿಟ್ಟು ಪ್ಲೀಸ್, ಯಾಕಂದ್ರೆ ಯಾರು ಇದ್ರೆ ನಾವು ಸೇವ್ ಮಾಡ್ಕೋಬೇಕು ನಮ್ಮ ಇಂಡಸ್ಟ್ರಿನ ಹೊರ್ತೀನಿ, ಯಾರು ಇಲ್ಲ. ಬಟ್ ಎಲ್ಲರೂ ಕಷ್ಟಪಡ್ತಾ ಇದಾರೆ. ಈ ಪೈರಸಿ ಅನ್ನೋದನ್ನ ಬಿಡಿ. ನೀವು ಬಂದು ನಿಮ್ಮ ಏನ್ ಕಿತ್ಕೋತೀರ ಹೇಳಿ? ಪೈರಸಿ ಮಾಡಿ ಏನ್ ಕಿತ್ಕೋತೀರ? ನಮ್ಮ ಯಾಕೆ ಫಿಲ್ಮ್ ಇಂಡಸ್ಟ್ರಿ ಹೊಟ್ಟೆ ಮೇಲೆ ಹೊಡಿಬೇಕು ಹೇಳಿ? ಎಷ್ಟೋ ಜನ ಅದರಿಂದ ಬದುಕ್ತಾ ಇದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಫ್ಯಾಮಿಲೀಸ್ ಬದುಕ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೈರಸಿನ ಸ್ಟಾಪ್ ಮಾಡಿ. ಫ್ರಮ್ ಮೈ ಸೈಡ್ ನಾನು ಎಲ್ಲಾನು ಕೇಳ್ಕೊಳ್ಳೋದು ಅಷ್ಟೇ. ಯಾರಿಗಾದ್ರೂ ಈ ರೀತಿ ಪೈರಸಿ ಬರ್ತಿಂದ ಗೊತ್ತಾದ್ರೆ ದಯವಿಟ್ಟು ಕಂಪ್ಲೇಂಟ್ ಮಾಡಿ. ಜೊತೆಲಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದು ಮಾಡಿ. ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇಲ್ಲ ನೀವೇ ಹೋಗಿ ಹೇಳ್ಕೊಂಡು ಹೋಗಿ ಬಿಡಿ ಪೊಲೀಸ್ ಸ್ಟೇಷನ್ಗೆ. ಸೊ ದಯವಿಟ್ಟು ಇಂಥದ್ದು ಮಾಡಿದ್ರೆ ನಮ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಅಭಿಮಾನಿ ದೇವರೇ ಈ ಕೆಲಸಗಳು ಮಾಡಬೇಕಷ್ಟೇ ಹೊರತು ಇನ್ನು ಇದ್ರ ಮೇಲೆ ಏನು ಹೇಳಕ್ಕೆ ನನಗೆ ಬರಲ್ಲ. ದಯವಿಟ್ಟು ಸ್ಟಾಪ್ ಪೈರಸಿ ಅಷ್ಟೇ. ವಾಟರ್ ಸೇವ್ ಬಗ್ಗೆ ಹೇಳಿದ್ರಿ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿರಾ, ಅಂದ್ರೆ ಕೆರೆಗಳು ಉಳಿಸ್ಬೇಕು ಅಂತ. ಆದ್ರೆ ಇವತ್ತ ಬೆಂಗಳೂರಲ್ಲಿ ಕೆರೆಗಳು ಉಳಿತಾ ಇಲ್ಲ, ಎಲ್ಲ ಕೆರೆಗಳು ಮುಚ್ಕೊಂಡು ಹೋಗ್ತಾ ಇದೆ. ಸೊ ಈ ದೊಡ್ಡವರೆಲ್ಲ ನಿಂತಿದೆ ಆ ಸ್ಟೇಜ್ ಮೇಲೆ. ಈ ಸಂದರ್ಭದಲ್ಲಿ ಕೆರೆಗಳು ಉಳಿಸೋದ್ರ ಬಗ್ಗೆ ಅದನ್ನ ಅಂದ್ರೆ ಸಿಟಿಲಿ, ಅಂದ್ರೆ ಬೆಂಗಳೂರು ಸಿಟಿಲಿ ಇದು ಈ ವಿಷಯ ನೀವೇನು ಹೇಳ್ತಾ ಇದ್ದೀರಾ, ಇದು ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ. ನಾವು ಚಿತ್ರರಂಗದಲ್ಲಿ ನಾವು ದೊಡ್ಡವರಲ್ಲ, ಚಿತ್ರರಂಗಕ್ಕೆ ಒಳ್ಳೆ ಚಿತ್ರ ಮಾಡೋವಂಥದ್ದು ಇದೆಲ್ಲ ಸಿಸ್ಟಮ್ ಆ್ಯಂಡ್ ಅಧಿಕಾರಿಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಅವ್ರಿಗೂ ಜವಾಬ್ದಾರಿ ಏನೇನಿದೆ ಅನ್ನೋದು ಗೊತ್ತು. ಆಲ್ರೆಡಿ ಈಗೆಲ್ಲ ಆಗೋಗ್ಬಿಟ್ಟಿದೆ. ಅಟ್ಲೀಸ್ಟ್ ಮುಂದಕ್ಕೆ ಈ ಒಂದು ಆಗಿರೋ ತಪ್ಪುಗಳನ್ನು ಆಗದಾಗೆ ನೋಡ್ಕೊಳ್ಳೋದು ತುಂಬ ಜವಾಬ್ದಾರಿಯಾದಂಥ ಕೆಲಸ. ನಾನು ಅದನ್ನೇ ಹೇಳಿದ್ನಲ್ಲ, ಬರೀ ನಾವು ಸರ್ಕಾರದ ಮೇಲೇ ಹೊರೆ ಅಥವಾ ಜವಾಬ್ದಾರಿ ಅಥವಾ ಅವ್ರನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಈಗ ಒಂದು ಕೆರೆ, ನಮ್ಮ ಮನೆ ಪಕ್ಕದಲ್ಲಿ ಕೆರೆ ಮುಚ್ತಾವ್ರೆ, ನಾವೇ ಗಲಾಟೆ ಮಾಡ್ಬೋದಲ್ಲ. ಅಲ್ಲಿರೋ ಆ ಪರಿಸರ ಮುಚ್ತಾ ಇದ್ದೀರಾ, ಬೇಡ ಪರಿಸರನ ಉಳಿಸ್ಕೋಬೇಕು ಅಂತ ಎಲ್ಲದಕ್ಕೂ ನಾವು ಗಲಾಟೆ ಮಾಡ್ತೀವಿ. ಅದಕ್ಕೂ ನಾವು ಅದನ್ನು ಮಾಡಬೇಡಿ ಅನ್ನೋದನ್ನ ಒಂದು ಹೋರಾಟ ಮಾಡ್ಬೋದು. ಅದೇನು ತಪ್ಪೇನಿಲ್ಲ. ಸೊ ನಾನು ಹೇಳೋದು, ನೀವು ಹೇಳ್ದಂಗೆ ಆಗೋಗ್ಬಿಟ್ಟಿದೆ. ನನಗೂ ಗೊತ್ತು, ನಮ್ಮ ಮನೆ ಪಕ್ಕದಲ್ಲಿ ದೊಡ್ಡ ಕೆರೆ ಇತ್ತು.
ನಾವು ವಯಸ್ಸಲ್ಲಿ ಎಲ್ಲೋ ಈಜೆಲ್ಲ ಆಡ್ತಾ ಇದ್ವಿ, ಇವತ್ತು ಪಾರ್ಕ್ ಆಗಿದೆ, ಗ್ರೌಂಡ್ ಆಗಿದೆ, ಏನೇನಾಗಿದೆ ಅಲ್ಲಿ. ಸೊ ಇದು ಮುಂದಕ್ಕೆ ಮಾಡಕ್ ಆಗೋಗ್ಬಿಟ್ಟಿರೋದನ್ನ ಏನು ಮಾಡೋಕ್ಕಾಗಲ್ಲ. ಆಗದೆ ಇರೋದಕ್ಕೆ ಮುಂದಕ್ಕೆ ತಡೆಗಟ್ಟೋದು ತುಂಬಾ ಮುಖ್ಯ ಅಂತ ನಾನು ಹೇಳ್ತೀನಿ. ಶಿವಣ್ಣ, ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನಿಮ್ಮನ್ನ ಮಾಸ್ ಎಲಿಮೆಂಟ್ಸ್ ಮಾಸ್ ಸಬ್ಜೆಕ್ಟ್ಗಳಿಗೆ ಕಾಸ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಈ ಸಿನಿಮಾ ನೋಡಿದಾಗ ವಿಂಟೇಜ್ ಶಿವಣ್ಣ ಕಾಣಿಸಿದ್ರು. ಅಂದ್ರೆ ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಆಸೆಗೊಬ್ಬ ಮಿಸ್ಸಿಗೊಬ್ಬದಲ್ಲಿ ಏನ್ ಕಾಮಿಡಿ ಇತ್ತು ಆ ತರದ್ದು. ಸೊ ಈ ಚೇಂಜ್ ಓವರ್ ಬಗ್ಗೆ ನಿಮ್ಗೆ ಅಪ್ರೋಚ್ ಮಾಡಿದಾಗ ಈ ಚೇಂಜ್ ಓವರ್ನ ಎಷ್ಟು ಎಂಜಾಯ್ ಮಾಡಿದ್ರೆ? ಫಸ್ಟ್ ನಂಗೆ ಇಷ್ಟ ಆಗಿದೆ ಅದು, ಯಾಕಂದ್ರೆ ಬಟ್ರದ್ದು ಯೂಶುವಲ್ ಆಗಿ ಆ ಒಂದು ಸ್ಮಾಲ್ ಈ ತರಲೆಗಳಿರುತ್ತೆ, ಅದು ನಂಗೆ ಭಾಳ ಇಷ್ಟ. ಅದಿದ್ರೆ ಮಜಾ, ಯಾಕಂದ್ರೆ ನಾನು ತುಂಬ ದಿನ ಆಗಿತ್ತು ಮಾಡಿ. ಸೊ ಇಟ್ ವಾಸ್ ರಿಯಲಿ ವೆಲ್ಕಮ್ ಚೇಂಜ್ ಫಾರ್ ಮೀ. ಅದಕ್ಕೆ ಬಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇಟ್ ವಾಸ್ ನೈಸ್. ಆ್ಯಂಡ್ ವಿತ್ ಅದರ್ ಆಕ್ಟರ್ ಪ್ರಭುದೇವ ಸರ್ ಬಗ್ಗೆ ಹೇಳಲೇಬೇಕು. ಆ ಕೋಆರ್ಡಿನೇಷನ್, ಆ ಕೆಮಿಸ್ಟ್ರಿ ಇದ್ರೇ ಬರೋದು. ಅವರು ಅದ್ಭುತವಾದ ಒಂದು ಟೈಮಿಂಗ್ ಇರ್ಬೋದು, ನಾವಿಬ್ರು ಸ್ಪೇಸ್ ಕೊಟ್ಟರೆ ಟೈಮ್ ಇರ್ಬೋದು, ಅದು ಭಾಳ ಅದ್ಭುತವಾಗಿ ವರ್ಕೌಟ್ ಆಗಿದೆ ನಮಗೆ ಅನಿಸ್ತು. ಅದಕ್ಕೆ ನಾನು ಅವಾಗ ಹೇಳ್ತಿದ್ದೆ, ಕೆಮಿಸ್ಟ್ರಿ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಅಂತೀರ, ಇದ್ರಲ್ಲಿ ಪ್ರಭುದೇವನೊಂದು ಕೆಮಿಸ್ಟ್ರಿ ನೋಡಿ ಅಂತ ಹೇಳಿ. ಯಾಕೆ ಹೇಳಿದಂದ್ರೆ ದಿಸ್ ಇಸ್ ದ ಮೈನ್ ಥಿಂಗ್. ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ಇದೊಂದೇ ಸಿನಿಮಾ ಅಲ್ಲ ಸರ್, ಜಾಸ್ತಿ ಸಿನಿಮಾ ಮಾಡ್ಬೇಕು ಪ್ರಭು ಸರ್ ಜೊತೆಗೆ. ಇವತ್ತು ನಾನು ಫೋನ್ ಮಾಡಿದಾಗ ಪ್ರಭುದೇವ್ ಸರ್ ಅದೇ ಹೇಳಿದೆ, ಸರ್ ನನಗೆ ಇಷ್ಟ ಸರ್ ಮಾಡೋಕ್ಕೆ, ಅವ್ರಿಗಿಂತ ನನಗೆ ತುಂಬ ಇಷ್ಟ ಸರ್. ಇಲ್ಲ ಸರ್, ಅಭಿಮಾನಿಗಳೇ ತುಂಬ ಜನ ಹೇಳಿದ್ದಾರೆ ಜಾಸ್ತಿ ಸಿನಿಮಾ ಮಾಡಬೇಕು. ಇಲ್ಲ ಸರ್ ಖಂಡಿತ, ನೀವು ಯಾವಾಗ ಬಂದ್ಬಿಡ್ತೀನಿ ಸರ್ ಅಂದರು. ಪಾಪ ಅವ್ರು ನ್ಯೂಜಿಲೆಂಡ್ ಇದ್ದಾರೆ, ಬರೋಕ್ಕಾಗಲಿಲ್ಲ. ಬಟ್ ಅವರು ಖುಷಿ ಪಟ್ಟರು. ನನಗೂ ಐ ವಾಸ್ ವೆರಿ ಹ್ಯಾಪಿ, ಬಿಕಾಸ್ ನನಗೆ ತುಂಬ ಇಷ್ಟ ಆ ವ್ಯಕ್ತಿ. ಯಾಕೆ ಆ್ಯಸ್ ಎ ಹ್ಯೂಮನ್, ಆ್ಯಸ್ ಎ ಟೆಕ್ನಿಷಿಯನ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್, ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್. ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಶಿವಣ್ಣ, ಅಂದ್ರೆ ಎಷ್ಟೇ ಒಬ್ಬ ವ್ಯಕ್ತಿ ಎಷ್ಟೇ ಬೆಳೆದ್ರು ಎಲ್ಲೇ ಹೋದ್ರು ಹುಟ್ಟಿದೂರನ್ನ ಮರಿಬಾರ್ದು ಅನ್ನೋದು ಸಿನಿಮಾದಲ್ಲೂ ಕಾನ್ಸೆಪ್ಟ್ ಇದೆ. ಸೊ ಇವತ್ತು ಪ್ರಭುದೇವ ಅವರು ಬಾಲಿವುಡ್ ಅಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು ಸಹ ಅದಕ್ಕೆ ಪೂರಕವಾಗಿ ಇವತ್ತು ಇಷ್ಟು ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬಂದು ತವರಲ್ಲಿ ಒಂದು ಸಿನಿಮಾ ಮಾಡಿರೋದ್ರ ಬಗ್ಗೆ ತುಂಬಾ ಜನ ಅವರು ಇದು ಮೂಗರು ಅವ್ರು ಹೋಗ್ತಾ ಇರ್ತಾರೆ, ಅಲ್ಲಿ ಮನೆ ಇದೆ ಪಾಪ ಅವ್ರದ್ದು, ಅವ್ರು ತುಂಬಾ ಇಷ್ಟ ಅದೆಲ್ಲ. ಅದು ಹೇಳ್ತಾ ಇರ್ತಾರೆ, ಯಾವಾಗಲೂ ಬಿಡಲ್ಲಮ್ಮ. ಇವಾಗ ನಮ್ಮ ತಂದೆಯವ್ರ ತಗೊಳ್ಳಿ, ನಮಗೆ ತಗೊಳ್ಳಿ, ಇವಾಗ ಆಜ್ಞರ್ಗು ಯಾಕೆ ತಂದೆಯವ್ರಿಗೆ ಊರಿಗೆ ಹೋಗ್ಬೇಕು ಅಂತೀವಿ ನಾವು, ಹುಟ್ಟಿದ್ ಚೆನ್ನೈಲಿ. ಬಟ್ ಅದು ತಂದೆಯವ್ರ ಊರಿಗೆ ಹೋಗ್ತೀವಿ, ಅವ್ರಿಗೆ ಭಾಳ ಇಷ್ಟ. ಅವ್ರಿಗೆ ಇಷ್ಟವಾದ ಊರು ನಮಗಿಷ್ಟ. ನಮ್ಮ ತಾಯಿ ಊರು ಸಾಲಿಗ್ರಾಮ. ಸೊ ಎರಡು ಊರಿಗೂ ಹೋಗ್ತಾ ಇದ್ದು, ನಮ್ನ ಎಲ್ಲೂ ಬಿಟ್ಟಿಲ್ಲ. ಅದಕ್ಕೆ ನಮ್ಗೆ ರೂಟ್ಸ್ ಇದೆಯಲ್ಲ, ದಟ್ಸ್ ವೈ ವಿ ಲೈಕ್ ದಿಸ್ ಟೈಪ್. ಈ ಥರ ಸ್ಟೋರಿ ಯಾಕೆ ಇಷ್ಟ ಅಂದರೆ ನಮ್ಮ ಬೇರು, ನಮ್ಮ ಊರು, ನಮ್ಮ ತೇರು, ನಮ್ಮ ನೀರು. ಅದಕ್ಕೆ ವಿ ಆಲ್ ಶುಡ್ ಟೇಕ್ ಕೇರ್ ಅಷ್ಟೇ. ಯಾಕೆ ಅದು ಬಿಡಲ್ಲ. ನಾವು ಏನೇ ಇದ್ರು ಒಂದ್ಸತಿ ಯಾರು ಓಟ್ ಬರ್ತೀವಿ. ಅಫ್ಕೋರ್ಸ್ ನಾವು ಹೋಗ್ತೀವಿ, ಹೊರಗಡೆ ಹೋಗ್ತೀವಿ, ಬೇರೆ ಊರ್ಲಿರ್ತೀವಿ, ಕೆಲಸ ಮಾಡ್ತಾ ಇರ್ತಾರೆ. ಆದರೂ ನಮ್ಮ ಊರನ್ನ ಬಿಡಬಾರ್ದು. ನಮ್ಮ ಊರನ್ನ ಯಾಕೆ ಬಿಡಬೇಕು? ಒಂದ್ಸತಿ ಹೋಗಿ. ಯಾರು ಬಿಡಲ್ಲ, ಹಂಗಿದ್ದೋರು ರೂಟ್ಸ್ ಗೊತ್ತಿರೋರು ಯಾರು ಬಿಡಲ್ಲ, ಆ ಬಾಂಧವ್ಯ ಬಿಡಲ್ಲ. ಇನ್ನು ಬಿಟ್ಟಿರೋರು 100% ಹೋಗ್ತಾರೆ. ಇವತ್ತು ಯಾರೇ ಹೇಳ್ತಾ ಇದ್ರು ಸರ್ ನಾವು ಹೋಗ್ಬೇಕು ನಮ್ಮೂರಿಗೆ, ಯಾವುದೋ ಒಂದು ಈ ರಿಪೋರ್ಟ್ ಕೊಡ್ತಾರ ಇದ್ರಲ್ಲಿ, ಇಲ್ಲ ನಮ್ಮ ಊರಿಗೆ ಹೋಗ್ಬೇಕು, ನಾನು ಹೋಗ್ಬೇಕು ಅಂತ ಅನ್ಸಿದೆ. ಅದು ಬರಬೇಕು. ಅದು ಬಂದಾಗ ಏನಾಗುತ್ತೆ, ಆ ಸೊಗಡೆ ಅಂತದ್ದು ಏನು ಮಾಡೋಕ್ಕಾಗಲ್ಲ. 100% ಇಟ್ ವಿಲ್ ಪುಲ್. ಹಲೋ, ನಾಳೆ ಬೆಳಗ್ಗೆ ಬರಕ್ಕೆ ಹೇಳಪ್ಪ. ರಾಘವೇಂದ್ರ ಹುಣಸೂರು ತರ ಕಾಣ್ತಾ ಇದೀವಿ ಇವತ್ತು. ಬಾರೋ ತಪ್ಕೊಳಣ. ಭಟ್ರು ಸರ್, ಇಷ್ಟು ದಿವಸ ನೀವು ಮಾಡ್ತಿದ್ದಂತಹ ಸಿನಿಮಾದ ಜಾನರೇ ಬೇರೆ, ಬಟ್ ಈ ಸಿನಿಮಾದ ಜಾನರೇ ಬೇರೆ. ಒಂದು ಪ್ರತಿಯೊಬ್ಬ ವ್ಯಕ್ತಿಗಳು ಶಿವಣ್ಣ ಹೇಳಿದಾಗೆ ಊರು, ನೀರು, ಸೂರು, ಇದರ ತೇರು, ಇದ್ರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಪ್ರಮುಖವಾದಂತಹ ಘಟ್ಟಗಳು ಅನ್ಬೋದು. ಇಷ್ಟು ದಿವಸ ಈ ಒಂದು ಅದ್ಭುತವಾದಂತಹ ಕಂಟೆಂಟ್ ನ ಯಾಕೆ ಟಚ್ ಮಾಡ್ಲಿಲ್ಲ ಭಟ್ರು ಅಂತ? ಯಾರು? ತುಂಬಾ ಪ್ರಮುಖವಾದ ಪ್ರಶ್ನೆ ಇದು. ಥ್ಯಾಂಕ್ ಯು ಶ್ರೀಧರ. ಸಿನಿಮಾ ನೋಡಿದೀರಾ ಸತೀಶ್ ಸರ್? ಸೂರು ತೇರು ಬಂದಿಲ್ಲ. ಅವನು ತೇರು ಎಲ್ಲಿ ಬರ್ತದೆ ಹೇಳಿ ಪಿಕ್ಚರ್ ಅಲ್ಲಿ? ಎಲ್ಲಿ ಬರ್ತದೆ? ಸಿನಿಮಾದಲ್ಲಿ ಎಲ್ಲಿ ಬರ್ತದೆ? ಏರ್ಪೋರ್ಟ್ ಅಲ್ಲ. ನೋಡಿ ಸರ್, ಸಿನಿಮಾ ನೋಡಿದ ಪ್ರಶ್ನೆ ಕೇಳ್ತಾನೆ ನೋಡಿ ಸರ್ ಅವನು. ಬಟ್ ಸತೀಶ, ನನಗೆ ವೈಯಕ್ತಿಕವಾಗಿ ಗೊತ್ತು, ಊರು, ನೀರು, ತೇರು ಈ ಮೂರು ಬಿಟ್ಟವನು. ರಕ್ತ ಸುರಿಸ್ತಾ ಇದ್ದಾನೆ, ಬೆವರು ಸುರಿಸ್ತಾ ಇದ್ದಾನೆ ಈ ಉದ್ಯಮದಲ್ಲಿ, ಮಾಧ್ಯಮದಲ್ಲಿ. ಅದಕ್ಕೆ ನಿನಗೊಂದು ರಾಯಲ್ ಸಲ್ಯೂಟು. ಬಟ್ ದಯವಿಟ್ಟು ನನಗೋಸ್ಕರ ಕರ್ನಾಟಕ ದಮನಕ ಚಿತ್ರತಂಡ ಇಡೀ ಸಿನಿಮಾದ ಕಥೆಗೋಸ್ಕರ ಕನಕಪುರಕ್ಕೆ ಹೋಗ್ಬಾರಯ್ಯ ಡೈಲಿ.
ಊರನ್ನ ನೀರನ್ನ ತೇರನ್ನ ಮರಿಬೇಡಿ ಅಂತ ಒಂದು ತುಂಬಾ ಬಲವಾಗಿ ಎಂಟರ್ಟೈನಿಂಗ್ ಆಗಿ ಹೇಳಿದ್ದೀವಿ. ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಜನ ಅದನ್ನ ರಿಸೀವ್ ಮಾಡ್ಕೊಂಡಿರೋದು ಯಾಕೆ ಇಷ್ಟು ತಡ ಆಯ್ತು ಅಂತ ಸರ್, ಈ ತರದೊಂದು ಅದ್ಭುತವಾದಂತ ವಿಚಾರ. ಟೈಮ್ ಪ್ರಕಾರ ಅದು ಅವಾಗ ತಕ್ಷಣ ಬರಲಮ್ಮ, ಅದು ಆದಾಗೆ ಬರ್ಬೇಕು ಅಷ್ಟೇ. ಯಾಕಂದ್ರೆ ಏನಾಗುತ್ತೆ, ಸಮ್ ಟೈಮ್ ವಿ ಥಿಂಕ್ ದಿಸ್ ಇಸ್ ರೈಟ್. ಇವಾಗ ಈ 2 ಕ್ಯಾರೆಕ್ಟರ್ಗೆ ತಗೊಳ್ಳಿ, ದೇ ಥಿಂಕ್ ದಿಸ್ ಇಸ್ ಅವರ್ ಲೈಫ್, ಇದೇ ಒಂದು ಲೈಫ್ ಅನ್ಕೊಂಡಿರುತ್ತೆ. ಬಟ್ ಆದ್ರೂ ಎಲ್ಲೋ ಒಂದ್ಸತಿ ತುಂಬಾ ಇದಾಗೋಯ್ತು ಕಣ, ನಮ್ಮಿಬ್ರು ಬೇರೆ ಚೇಂಜ್ ಆಗ್ಬಿಡ್ಬೇಕು ಅಂತಾನೆ ಪ್ಲಾನ್ ಇರುತ್ತೆ. ಸೊ ಅದು ತಕ್ಕಂತ ಆ ಟೈಮ್ಲೇ ಇದು ಬರೋದು. ಸೊ ನಮ್ದೊಂದು ದಾರಿ ಅಂತ ಅನ್ಕೊಂಡಿರ್ತೀವಿ, ಅವಾಗ ಇನ್ನೊಂದು ದಾರಿ ಇರುತ್ತೆ. ಯಾವಾಗ ಅಷ್ಟೇ ಒಂದು ದಾರಿ ಅನ್ನೋದು ಇದ್ದೇ ಇರುತ್ತೆ. ಆ ವೇ ಬಂದ್ಬಿಟ್ಟು ನಾವು ಹುಡ್ಕೊಳೋದು ಸಿಗಲ್ಲ, ಅದು ತಾನಾಗೆ ಬರುತ್ತೆ. ಸೊ ಇವ್ರಿಗೆ ಸಿಕ್ತಂತ ದಾರಿ ಅದು ಅಷ್ಟೇ. ಶಿವಣ್ಣ ಅವ್ರ ಅಂದ್ರೆ ಈ ಕತೆ ಡಿಸ್ಕಸ್ ಮಾಡಕ್ ಹೋದಾಗ ಗೀತಮ್ಮನ್ ನೆನ್ಸ್ಕೋಬೇಕು ಈ ಸಂದರ್ಭದಲ್ಲಿ. ನಾನು ಯುವರಾಜ್ ಭಟ್ರು ಬರ್ತಾರೆ, 2 ವರ್ಷದಿಂದ ಏನೋ ಕತೆ ಹೇಳ್ತಾರೆ, ಅಯ್ಯೋ ಅದು ಇದು ಅಂತ, 2 ವರ್ಷದಿಂದ ಈಗಲೂ ಬಂದಿದ್ರೆ ಇನ್ನೂ 2 ಮಾಡ್ತೀರಿ ನೀವು ಅಂತ ತಮಾಷೆ ಮಾಡೋರು ಗೀತಮ್ಮ ಅವರು. ಸೊ ಈ ಕತೆ ಆ ಸಂದರ್ಭದಲ್ಲಿ ಶಿವಣ್ಣ ಹೇಳ್ದಂಗೆ ಆ ಸಂದರ್ಭದಲ್ಲಿ ಯಾವ್ಯಾವುದು ಕಂಟೆಂಟ್ ಅಂತ ಏನ್ ಹೇಳ್ತೀವಿ, ಅಪ್ಪ ಕಂಟೆಂಟ್ ಆಗ್ಬೋದು, ಇಲ್ಲ ಶಿವಣ್ಣ ಪ್ರೀವಿಯಸ್ ಪಿಕ್ಚರ್ ಏನೇನು ಮಾಡ್ತಾ ಇದ್ದಾರೆ, ಈ ಪಿಕ್ಚರ್ ಆದ್ಮೇಲೆ ಈ ಪಿಕ್ಚರ್ ಬಂದಾಗ ಚೆನ್ನಾಗಿರುತ್ತೆ. ಈಗ ನಮ್ದು ನಾನು ನಿರ್ಮಾಪಕ 2 ವರ್ಷಕ್ಕೆ ಒಂದು ಮಾಡ್ಬೋದು, ಡೈರೆಕ್ಟ್ರು ಅಷ್ಟೇ. ಆದರೆ ಹೀರೋಗಳು ಏನು ಮಾಡ್ತಾರೆ, ವರ್ಷಕ್ಕೆ 2, 3 ಇಲ್ಲ 1 ಮಾಡುವಾಗ ಪ್ರೀವಿಯಸ್ ಪಿಕ್ಚರ್ ಏನು ಮಾಡಿದ್ದೀನಿ ನಾನು, ಮುಂದಿನ ಏನು ಪಿಕ್ಚರ್ ಮಾಡಬೇಕು, ನೆಕ್ಸ್ಟ್ ಪಿಕ್ಚರ್ ಏನು ಮಾಡಬೇಕು. ಸೊ ಆ ಕಂಟೆಂಟು ಆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಸೊ ಕೂಡ ಬರ್ಬೇಕು ಅವೆಲ್ಲ. ಆ ಸಂದರ್ಭದಲ್ಲಿ ಕತೆ ಮಾಡೋ ವಿಷಯದಲ್ಲಿ ಆಗ್ಬೋದು ಎಲ್ಲ ಇದೆಲ್ಲ ಯು ನೋ ವೆರಿ ವೆಲ್. ಇದೆಲ್ಲ ಸುಮ್ಮನೆ ಒಂದು ದಿನದಲ್ಲಿ ಮಾಡಿರೋಂಥ ಕತೆ ಅಲ್ಲ ಇದು. ಈ ಸಂದರ್ಭದಲ್ಲಿ ನಾನು ಯೋಗಿನ ನೆನ್ಸ್ಕೋಬೇಕಾಗುತ್ತೆ. ಯೋಗಿ ದಯವಿಟ್ಟು ಬನ್ನಿ ಮೇಲೆ. ಆಮೇಲೆ ವಿಜಿ ಬನ್ನಿ, ಯಾಕಂದ್ರೆ ಇವರೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ಈ ಚಿತ್ರದಕ್ಕೆ ರಾತ್ರಿ ಆಗಲು, ಆಮೇಲೆ ಎಲ್ಲ ಅಸಿಸ್ಟೆಂಟ್ಸು ಇದ್ದಾರೆ, ಅವ್ರಿಗೂ ಅಷ್ಟೇ. ಯೋಗಿ ಆಗ್ಬೋದು, ವಿಜಿ, ಈ ನಮ್ಮ ಯೋಗರಾಜ್ ಭಟ್ಟದ ಒಂದು ಸೈನ್ಯ, ಒಂದು 12-13 ಜನ ಸೈನ್ಯನೇ ಇದ್ರು. 14 ಜನ ಶಿವಣ್ಣ ಗೊತ್ತಿಲ್ಲ, ಪೂಜೆಗೆ ಬಂದಿದ್ರಣ್ಣ. ಆಮೇಲೆ ಇರೋದೇ 6 ಜನ ಎಲ್ಲ ಹುಡುಗರು. ಅಮೋಲ್ ಅಂತ ಒಬ್ಬ ಇರ್ಬೇಕಿತ್ತು. ಸೊ ಈ ಹುಡುಗ ಅಮೂಲ್ ಅಷ್ಟೇ, ಅಮೂಲ್ ಬಂದಿಲ್ಲ. ಸೊ ಇವರೆಲ್ಲರೂ ತುಂಬಾ ಅಂದ್ರೆ ಹುಡುಗರು ಅವತ್ತೇ ಯೋಗರಾಜ್ ಭಟ್ರ ಕೆಲಸ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಆಸೆ ಇರುತ್ತೆ. ಸೊ ಇವರೆಲ್ಲರೂ ಚಿತ್ರರಂಗದಲ್ಲಿ ನಿರ್ದೇಶಕರಾಗಬೇಕು ಅಂತ ಬಂದಿರೋರು ಇವರೆಲ್ಲ. ಸೊ ಇವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಒಳ್ಳೊಳ್ಳೆ ನಿರ್ದೇಶಕರಾಗಲಿ, ನಮ್ಮ ಚಿತ್ರರಂಗಕ್ಕೆ ಪಿಲ್ಲರ್ಸ್ ಆಗಬೇಕು ಇವರೆಲ್ಲ ಅನ್ನೋದೇ ನನ್ನ ಆಸೆ. ಅದರಲ್ಲಿ ವಿಜಿ ಪಾಪ 1 ತಿಂಗಳಿಂದ ರಾತ್ರಿ ಆಗಲು ಕಷ್ಟಪಟ್ಟು ಹೈದ್ರಾಬಾದಲ್ಲಿ ಇದ್ದು ಆ CG ವರ್ಕ್ ಮಾಡ್ಕೊಂಡು ಕೂತಿದ್ರು. ಯೋಗಿನೂ ಅಷ್ಟೇ. ಯೋಗಿ ಇಡೀ ಎಲ್ಲ ಕಲಾವಿದರು ಫ್ರಮ್ ಶಿವಣ್ಣ, ಪ್ರಭುದೇವ್ ಅವರಿಂದ ಹಿಡಿದು ಎಲ್ಲ ಕಲಾವಿದ್ರಿಗೂ ಹತ್ರದಲ್ಲಿದ್ದು ಅದು ಆ ಭಾಷೆನ ಹೇಳ್ಕೊಡ್ಬೇಕು, ಅಲ್ಲಿ ಕ್ಯಾಮ್ರಾ ಮುಂದೆ ಬಂದು ಆ್ಯಕ್ಟ್ ಮಾಡಬೇಕು ಅನ್ನೋ ಸುಮ್ಮನೆ ಇಲ್ಲ. ಈ ವಾಸ್ ರಿಯಲಿ ಗ್ರೇಟ್ ಅಬೌಟ್ ದಟ್. ಸೊ ಇಂಥ ಸಂದರ್ಭದಲ್ಲಿ CG ಮಾಡಿಕೊಟ್ಟಂಥ ಒಂದು Flip 9 ಅನ್ನೋ ಒಂದು ಕಂಪನಿ ಹೈದ್ರಾಬಾದಲ್ಲಿ, ಪ್ರಿಯಾ ವಿನ್ಸೆಂಟ್ ಅವರು. ಸೊ ಅವರೆಲ್ಲರ ಒಂದು ಇವತ್ತು ರಿಲೀಸ್ ಆಗಿದೆ ಅಂದರೆ ಇವರೆಲ್ಲರ ಕಾರಣ ತುಂಬ ತುಂಬ ಇಂಪಾರ್ಟೆಂಟ್. ಸೊ ಎಲ್ರಿಗೂ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು.